ಅದ್ರ ತರ ಏನಿದೆ ಅಲ್ವಾ? ಹೋಗಲೇ ಸರಿಕಪ್ಪ, ಸಿನಿಮಾ ಇವತ್ತು ಬತ್ತಾ ನಾಳೆ ಬತ್ತಾ ಅಂತ ಕಾಯ್ಕೋತಿದ್ನಲ್ಲ, ಡೇಟ್ ಅಂತ ಅನೌನ್ಸ್ ಆಯ್ತಲ್ಲ, ಎಷ್ಟು ಖುಷಿ ಆಯ್ತಿದ್ದು. ಭಾರಿ ಖುಷಿಯಾಗಿನಿ. ಯಾವ್ಯಾವತ್ತ ಕನ್ಸ್ಕೊಂಡದು ಈಗ ಸೆಪ್ಟೆಂಬರ್ 13 ಬತಾವೆ. ಅದ್ರಲ್ಲೂ ನಮ್ಮೂರ್ ಸೈಡ್ನವ್ರೆ ಮೂರ್ ಜನ ಒಂದೇ ಊರ್ನವ್ರು. ಮಾಲದಲ್ಲಿ ಶೂಟ್ ಮಾಡುದು -9, 10 ಇತ್ತು. ಎಲ್ಲರೂ ಹಿಂಗ್ ನಡ್ತಾ ಇದಾರೆ, ಹಿಂಗ್ ಫ್ಲೈಟ್ ಹತ್ತದ್ವು. ಇಳಿದ್ರೆ 45 ರಾಜಸ್ಥಾನ. ಎಲ್ಲರಿಗೂ ತಲೆ ಕೆಟ್ಟೋಗ್ಬಿಡ್ತು, ಯಾರು ಶೆಡ್ಯೂಲ್ ಆಗ್ತವ್ರು ಯಾರು ಹಿಂಗೆ ಅಂತ. ಇವ್ರಲ್ಲಿ ಸೆಟ್ಟಿಗೆ ಬಂದ್ರು ಯಾವ ಕಡೆ ತಿರುಗಿದ್ರು ಒಂದ್ ಬಡತನ ಕಾಣ್ಬೇಕು ಇವ್ರಿಗೆ, ಅವಾಗ ಇವ್ರ ಒಳಗಡೆ ಬಡತನ ಫೀಲ್ ಆಗುತ್ತೆ ಅಂತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಕಾಲಾ ಪತ್ಥರ್ ಹೊಸ ಥರದ ಕಥೆ, ಹಾಗೆ ಒಂದು ಕಪ್ಪು ಕಲ್ಲಿನ ಸುತ್ತ ನಡೆಯುವಂಥ ಕಥೆ. ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾ ಮೇಲಂತೂ ಒಂದಷ್ಟು ನಿರೀಕ್ಷೆ ಇದೆ. ಯಾಕೆ ಅಂದರೆ ಅಪೇರ್ ಹಾಗೆ ಈ ಸಿನಿಮಾ ಒಂದಷ್ಟು ಗ್ಲಿಮ್ಸ್ಗಳು, ಒಂದಷ್ಟು ಕ್ಯೂರಿಯಾಸಿಟಿನ ಹುಟ್ಟು ಹಾಕಿದೆ. ಇದೇ 13ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಸಿನಿಮಾ ಬಗ್ಗೆ ನಿಮಗೆ ಎಷ್ಟು ಒಂದು ಕ್ಯೂರಿಯಾಸಿಟಿ ಇದೆಯೋ ನನಗೂ ಅಷ್ಟೇ ಇದೆ. ಸೊ ಹಾಗಾಗಿ ಕಾಲಾ ಪತ್ಥರ್ ಟೀಮ್ ಇವತ್ತು ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಸಿನಿಮಾ ಬಗ್ಗೆ ಒಂದಷ್ಟು ಮಾತನಾಡ್ತಾ ಹೋಗ್ತೇನೆ. ಈಗ ಸಿನಿಮಾದ ನಟ ನಿರ್ದೇಶಕ ನಮ್ಮ ಜೊತೆ ಇದ್ದಾರೆ, ವಿಕ್ಕಿ ವರುಣ್ ಅವರು. ಸೊ ನಿಮ್ಮ ಕನಸು ನನಸಾದಂಥ ಸಿನಿಮಾ, ಮಾಡಿದಂತಹ ಸಿನಿಮಾ. ಸೊ ವೆಲ್ಕಮ್ ಟು ಮೈ ಶೋ ವಿಕ್ಕಿ ಅವರೇ. ನಮಸ್ತೆ. ಸೊ ಹಾಗೆ ಇವ್ರಿಗೆ ಟ್ರೇಡ್ ಮಾಡ್ಕೊಂಡಿದ್ದೆ, ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡೋದೇ ಬೇಕಾಗಿಲ್ಲ. ಅಣ್ಣವರ ಮೊಮ್ಮಗಳು ಅಂತ ಹೇಳ್ತಿದ್ದಂಗೆ, ದೊಡ್ಡ ಮನೆ ಕುಡಿ ಅಂತ ಹೇಳ್ತಿದ್ದಂಗೆ, ಥಟ್ ಅಂತ ಹೇಳ್ತೀರಾ, ಧನ್ಯ ರಾಮ್ಕುಮಾರ್ ಅಂತ. ಸೊ ಅವ್ರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ವೆಲ್ಕಮ್ ಟು ಮೈ ಶೋ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಖುಷಿ ಆಗ್ತಾ ಇದೆ. ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದಾಯಿತು, ಇನ್ನೇನೋ ಟ್ರೈಲರ್ ಕೂಡ ರಿವೀಲ್ ಮಾಡ್ತೀರಿ. ನಾನು ನೋಡಂತೂ ನಂಗೆ ತುಂಬಾ ಎಕ್ಸೈಟ್ ಆಯಿತು, ಖುಷಿ ಆಯಿತು. ಆ್ಯಂಡ್ ನೀವು ಎಷ್ಟು ಎಕ್ಸೈಟ್ಮೆಂಟಲ್ಲಿ ಇದ್ದೀರಾ ಅಂತ ಹೇಳಿ. ನೀವು ಇದನ್ನ ನಮ್ಮ ಚಾಮರಾಜನಗರ ಭಾಷೆಯಲ್ಲಿ ಇಂಟರ್ವ್ಯೂ ಮಾಡೋಣ. ಕೇಳಿ ಇವಾಗ ನೀವು ಮಾತಾಡಿ ಆ ಕಡೆಯಿಂದ. ನಾನು ಇಲ್ಲಿಂದ ಅಲ್ಲ, ನೀವು ಕ್ವಶನ್ ಚಾಮರಾಜನಗರ ಶೈಲಿಯಲ್ಲಿ ಕೇಳಿ, ಅವಾಗ ನಾನು ಉತ್ತರನು ಚಾಮರಾಜನಗರ. ಸರಿಕಪ್ಪ, ಸಿನಿಮಾ ಇವತ್ತು ಬತ್ತಾ ನಾಳೆ ಬತ್ತಾ ಅಂತ ಕಾಯ್ಕೋತಿದ್ನಲ್ಲ, ಡೇಟ್ ಅಂತ ಅನೌನ್ಸ್ ಆಯ್ತಲ್ಲ, ಎಷ್ಟು ಖುಷಿ ಆಯ್ತಿದ್ದು. ಭಾರಿ ಖುಷಿಯಾಗಿನಿ. ಯಾವ್ಯಾವತ್ತ ಕನ್ಸ್ಕೊಂಡದು ಈಗ ಸೆಪ್ಟೆಂಬರ್ 13 ಬತಾವೆ. ಅದ್ರಲ್ಲೂ ನಮ್ಮೂರ್ ಸೈಡ್ನವ್ರೆ ಮೂರ್ ಜನ ಒಂದೇ ಊರ್ನವ್ರು. ಚೆನ್ನಾಗ್ ಅನಿಸ್ತದ, ಖುಷಿನೂ ಅದ, ಒಂಚೂರು ಭಯನೂ ಆಯ್ತಾ ಅದ. ಕೇಳಿ ಇವ್ರನ್ನ ಯಾನ್ ಹೇಳಿರು, ನೀವ್ ಹೇಳಿ ನಿಮ್ಗೇನ್ ಅನಿಸ್ತಾ ಇದ್ದು ಅಂತ. ನನ್ಗೆ ಸ್ವಲ್ಪ ಡೈಲೆಕ್ಟ್ ಕಷ್ಟ. ಹೌದು, ಇಲ್ಲೇ ಹುಟ್ಟಾರ ಇಲ್ಲೇ ಬೆಳೆದಾರೆ, ಅಲ್ಲಿ ಹೆಂಗೆ ಅಲ್ಲ, ಇಲ್ಲೇ ಹುಟ್ಟು ಇಲ್ಲೇ ಬೆಳೆದ್ಮೇಲೆ ಅಲ್ಲಿಂದ ಎಲ್ಲಿ ಬರ್ತದೆ? ಅಲ್ಲ, ಆದ್ರೂ ಮನೇಲೆಲ್ಲ ಮಾತಾಡ್ತಾರೆ. ಮನೇಲಿ ಸ್ವಲ್ಪ ಖುಷಿ ಚೆನ್ನಾಗ್ ಬಂದಿದ್ದ. ನಂಗೆ ಟ್ರೈಲರ್ ತೋರ್ಸಿದ್ರಲ್ಲ ನೀವು, ಸಖತ್ತು ಏನೋ ಒಂಥರ ಏನೋ ಮಾಡ್ಬಿಟ್ಟಾರಲ್ಲ. ಊರವರೆಲ್ಲ ಏನ್ ಅನ್ಬೋದು ಅಂತ ನಿಮ್ಗೆ ಏನ್ ಅನ್ಸುತ್ತೆ ಟ್ರೈಲರ್ ನೋಡಿದ್ರೆ? ಈಗ ನಾನ್ ಏನಂತೀನಿ ಅನ್ನೋದಕ್ಕಿಂತ ಊರವ್ರು ನೋಡ್ರಿ ಏನ್ ಅನ್ಬೋದು, ಇದೇನು ಮಾಡನಲ್ಲ ಅವನು, ಏನು ತಗದಾನ ಏನಂತ ಗೊತ್ತಾಯ್ತಾ ಇಲ್ಲ ಅಂತ. ಪರವಾಗಿಲ್ಲ, ನೋಡ ಒಂದ್ಸತ್ ಹೋಗಿ. ಏನ ಆಡಕ್ಕೆ ಗೊತ್ತಾಯ್ತಾ ಇಲ್ಲ ನಮ್ಗೆ, ಇದು ಹೋಗಿ ನೋಡ, ಹೋಗಿ ಎಲ್ಲ ಇದ್ ನೋಡಂತೂ ಗೊತ್ತಾಯ್ತಿಲ್ಲ. ಸಿನಿಮಾ ನೋಡೋದು ತಿಳ್ಕೊಳ್ಳೋಣ ಅಂತ ಹೋಯ್ತಾರ. ಬಟ್ ಇದು ಏನ್ ಮಾಡಿದಾನೋ, ಇಲ್ಲೇ ತಿರ್ಗಾಡ್ಕೊಂಡ್ ನಿಂತಿದ ನಮ್ಮ ಮುಂದೆ ಚಡ್ಡಿ ಇಕ್ಕೊಂಡು. ಈಗ ಹೋಗಿ ಏನ್ ತೆಗ್ದಿದಾನೋ, ಫೈಟ್ ಗೀಟ್ನೆಲ್ಲ ಆಡಲ್ಲ ಪಿಕ್ಚರ್ಲಿ. 2 ಪಿಕ್ಚರ್ಲಿ ಓಡಾಸ್ಕೊಂಡಿದ್ದ. ಸೂಪರ್ ಅಲ್ವಾ? ನೀವು ಬಂದ್ರಿ ನೋಡಿ, ಆಡಿರ್ಲಿಲ್ಲ, ಫೈಟ್ ಮಾಡಿ ಫೈಟ್ ಮಾಡಕ್ಕಾಗದು. ಟೀಚರ್ ಗಂಗಾ ಅಲ್ವಾ? ಸೊ ನಿಮ್ಮ ಪಾತ್ರ ಟೀಚರ್ ಗಂಗಾ. ಸೊ ಹಳ್ಳಿ ಹುಡುಗಿಯ ಕಾಣಿಸ್ಕೊಳ್ತಾ ಇದ್ದೀರಾ. ಇವ್ರು ಹೇಳ್ದಂಗೆ ನಮ್ಮೂರ್ ಸೈಡ್ ಅಂದಾಗ ನಾವೆಲ್ಲ ಹಳ್ಳಿಯವರು ಅಂತಾನೆ ನಾವು ಹೇಳ್ಕೊಳ್ಳೋದು, ನಾವು ಹಳ್ಳಿ ಹುಡುಗಿ. ಆದ್ರೆ ನೀವು ನಿಜವಾಗ್ಲೂ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರಲ್ಲ, ಇವಾಗ ಹೇಗ ಅನ್ಸು ನಿಮ್ಗೆ? ಡಿಫ್ರೆಂಟ್ ಆಗಿತ್ತು ನನಗೆ. ಅಂದ್ರೆ ಕಲ್ಚರ್ ಶಾಕ್ ತರ ಆಯ್ತು ನನಗೆ ಮೊದಲು ಹೋದಾಗ. ಆದ್ರೆ ಏನ್ ಸೂಪರ್ ಎಕ್ಸ್ಪೀರಿಯನ್ಸ್. ಅಲ್ಲಿ ನಮ್ ಜೈನಾಪುರಲ್ಲಿ ಶೂಟ್ ಮಾಡಿದ್ದು, ಆ ಜನ, ಅವ್ರ ವಾಮ್ತು, ಊಟ, ಅಲ್ಲಿ ಚಟ್ನಿ ಪುಡಿ, ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋರು. ಚಟ್ನಿ ಪುಡಿ ಇವರು ಅಲ್ಲಿದು ನಮ್ ಕಡೆ ಚಟ್ನಿ ಪುಡಿ ಇಲ್ಲ. ಸೊ ರೊಟ್ಟಿ, ಚಟ್ನಿ ಪುಡಿ, ಕೋಳಿ ಸಾರು ಇತ್ತು. ಇಲ್ಲಿ ಕೋಳಿ ಸಾರು ಇತ್ತು ನಿಮ್ಮ ಮನೇಲಿ. ಒಳ್ಳೆ ಮಜಾ ಮಾಡಿದ್ರಿ. ನೀವ್ ಹೇಳಿ ವಿಕ್ಕಿ, 3ನೇ ಸಿನಿಮಾ ನಿರ್ದೇಶಕನಾಗ ಬರೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಒಂದು ಕನಸಿತ್ತು ನಿಮ್ಗೆ ಅಲ್ವಾ, ಡೈರೆಕ್ಟರ್ ಆಗ್ಬೇಕು ಅಂತ. 2 ಸಿನಿಮಾದಲ್ಲಿ ನಟಿಸ್ತೀರಿ. ಈಗ ನಟ ಕಮ್ ನಿರ್ದೇಶಕ ಅಂದಾಗ ಹೊಸ ಜವಾಬ್ದಾರಿ ಜಾಸ್ತಿನೇ. ಹೆಂಗ್ ನಿಭಾಯಿಸಿದ್ರಿ ಅಂತ? ಅಲ್ಲ,
ಇದು ರೈಟ್ ಟೈಮ್ ರೈಟ್ ಏಜ್ ಆ್ಯಕ್ಚುಲಿ. ಆ ಪ್ರೆಷರ್ ಎಲ್ಲದನ್ನು ತಡ್ಕೊಂಡು ಸಿನಿಮಾ ಮಾಡೋದಕ್ಕೆ ಇನ್ನೂ ಒಂದು 10 years ಆಗಿದ್ರೆ ನಮ್ಮ ಬಾಡಿ ಆಗಲಿ ಮೆಂಟಾಲಿಟಿ ಆಗಲಿ ಅದು ವರ್ಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಇದು ಕರೆಕ್ಟ್ ಟೈಮ್ ಅಂತ ಹೇಳಿ ನಾನು ಬಂದು ಒಂದಷ್ಟು ವರ್ಷಗಳಾಗಿರೋದ್ರಿಂದ ಇದು ರೈಟ್ ಟೈಮ್ ಅಂತ ಮಾಡಿದ್ದು. ನನ್ನ ಕನಸು ಈಡೇರಿಸ್ಬೇಕಲ್ಲ, ಅದಕ್ಕೋಸ್ಕರ ಮಾಡಿದ್ದಿದ್ದು. ಬಟ್ ಎಫರ್ಟ್ ಹಾಕ್ಲೇಬೇಕು. ಅಂದರೆ ಸಿನಿಮಾಗೆ ಬಂದಿದ್ದೀವಿ, ಆ ಕೆಲಸನೇ ಮಾಡಬೇಕು ಅಂತ ಆಸೆಯಿಂದ ಬಂದಿದ್ದು. ಅದನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಲೇಬೇಕು, ಇಲ್ಲ ಅಂತಂದರೆ ಕರೆಕ್ಟ್. ಸಕ್ಸಸ್ ಅಂತ ನೋಡಬೇಕು ಅಂದಾಗ ಅದ್ರ ಹಿಂದೆ ಒಂದು ಶ್ರಮ ಅನ್ನೋದು ಇದ್ದೇ ಇರುತ್ತೆ. ಅಲ್ಲ, ಅದು ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಬಟ್ ನಾವು ಅನ್ಕೊಂಡ್ವಲ್ಲ ಡೈರೆಕ್ಟರ್ ಆಗ್ಬೇಕಂತ, ಆ ಗೋಲ್ ಅಟ್ಲೀಸ್ಟ್ ಟಚ್ ಮಾಡಿದೀವಲ್ಲ ಅಂತ ಅದೊಂದು ತೃಪ್ತಿ ಇದೆ. ಅದು ಏನಾಗುತ್ತೋ ಬಿಡುತ್ತೋ ಭಗವಂತನ ಗೊತ್ತು, ಪ್ರೇಕ್ಷಕರ ಕೈಲಿದೆ ಅಷ್ಟೇ. ವೆರಿ ನೈಸ್. ಸೊ ನೀವು ಹೇಳಿ ಕಾಲ ಪತ್ಥರ್ ಅಂದ ತಕ್ಷಣ ಏನು ಹೇಳ್ತೀರಾ ಧನ್ಯ? ಬ್ಲ್ಯಾಕ್ ಸ್ಟೋನ್. ಕಾಲ ಪತ್ಥರ್ ಅಂದ್ರೆ ನನಗೆ ಏನ್ ನೆನಪಾಗುತ್ತೆ ಅಂತನಾ? ಸಿನಿಮಾ ಬಗ್ಗೆ ನೀವು ಏನ್ ಹೇಳ್ತೀರಾ? ಕಾಲ ಪತ್ಥರ್ ಅಂತಿದಂಗೆನೆ ಆ ಸಿನಿಮಾ ಬಗ್ಗೆ ಮಾತಾಡ್ತೀರಿ, ಏನ್ ಮಾತಾಡ್ತೀರಿ? ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೇಕು. ಈ ತರ ಕಾನ್ಸೆಪ್ಟ್ ನಾನು ಆಕ್ಚುಲಿ ಬೇರೆ ಎಲ್ಲೂ ನೋಡಿಲ್ಲ. ಅಂಡ್ ಕನ್ನಡಕ್ಕಂತೂ ತುಂಬಾ ಹೊಸದಿದೆ. ಸೊ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೊಂತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಆಫ್ ಲೇಟ್ ಅವ್ರು ಕಾಂಟೆಂಟ್ ಬೇಸ್ ಸಿನಿಮಾನ ಇಷ್ಟಪಡ್ತಾ ಇದ್ದಾರೆ. ನಮ್ದ್ರಲ್ಲಿ ಕಮರ್ಷಿಯಲ್ ಸಿನಿಮಾಗೆ ಬೇಕಾಗಿರೋ ಎಲ್ಲಾ ಕ್ವಾಲಿಟೀಸು ಇದೆ. ಅಟ್ ದ ಸೇಮ್ ಟೈಮ್ ಒಂದು ಒಳ್ಳೆ ಕಥೆ ಇದೆ. ಅಂಡ್ ಪರ್ಫಾರ್ಮೆನ್ಸಸ್ ಎಲ್ಲ ಆನ್ ಪಾಯಿಂಟ್ ಆಗಿ ಬಂದಿದೆ. ನೀವು ಟ್ರೈಲರ್ ನೋಡಿದ್ದೀರಾ? ಸೊ ಈಗ ನೀವೊಂದು ಸಿನಿಮಾ ನಿರ್ದೇಶನ ಮಾಡಬೇಕು ಅನ್ನೋದು ಕನಸಿದ್ರು ಕೂಡ, ಬಟ್ ಯಾವ ಥರ ಸಿನಿಮಾ ಮಾಡ್ತಾನೆ ಅನ್ನೋದೊಂದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಆಯ್ಕೆ ಅನ್ನೋದು ಇದ್ದೇ ಇರುತ್ತೆ. ಈ ಸಿನಿಮಾ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ? ಕಥೆನೇ ಕಾರಣ. ಕತೆ ತುಂಬ ಎಕ್ಸೈಟಿಂಗ್ ಆಗಿದೆ. ಸಿನಿಮಾ ಬಂದ ಮೇಲೆ ಅದಕ್ಕೆ ಕರೆಕ್ಟ್ ಉತ್ತರ ನಾನು ಕೊಡಬಲ್ಲೆ ಅಂತ ಅನ್ಸುತ್ತೆ. ಇವಾಗ ಏನು ಹೇಳಿದ್ರು ಅದು ತುಂಬಾ ಅವ್ರನ್ನವರೇ ಹೇಳ್ಕೊತಾ ಇದ್ದಾರೆ ಅಂತ. ದಟ್ ಇಸ್ ಟ್ರೂ. ಈಗ ಬಟ್ ಡೈರೆಕ್ಷನ್ ಮಾಡಬೇಕು ಅಂದಾಗ ಜವಾಬ್ದಾರಿ ಜಾಸ್ತಿ. ಸೊ ನೀವು ಅಲ್ಲಿ ನಟಿಸ್ಲೂಬೇಕು, ಡೈರೆಕ್ಷನ್ ಮಾಡ್ಲೂಬೇಕು. ಇದು ಸ್ವಲ್ಪ ನನಗೆ ಗೊತ್ತಿಲ್ಲ ನೀವು ಎಷ್ಟು ಈಸಿಯಾಗಿ ಅದನ್ನ ಹ್ಯಾಂಡಲ್ ಮಾಡಿದ್ರು, ಟಫ್ ಇತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ನಾನು ನಿರ್ದೇಶನ ಮಾಡೋ ಸಿನಿಮಾದಲ್ಲಿ ನಾನೇ ನಟಿಸ್ಬೇಕು ಅಂತ ನೀವು ಯಾವತ್ತಾದ್ರೂ ಅನ್ಕೊಂಡಿದ್ರೆ ಅಥವಾ ಜಸ್ಟ್ ಡೈರೆಕ್ಟ್ ಮಾಡಿದ್ರೆ ಸಾಕಂತ? ಡೈರೆಕ್ಟರ್ ಆಗ್ಬೇಕು ಅಂತ ಬಂದಿದ್ದೆ. ಈಗ ನಾನು 2 ಸಿನಿಮಾ ಆಗಿರೋದ್ರಿಂದ ಆರಾಮಲ್ವಾ, ನಾನೇ ಡೈರೆಕ್ಟ್ ಮಾಡ್ಕೊಂಡು ಅದಕ್ಕೆ ನಾನೇ ಮಾಡ್ಕೊಂಡಿದ್ದೆ. ಆಕ್ಚುಲಿ ನಮ್ಮನ್ನ ನಾವೇ ಡೈರೆಕ್ಟ್ ಮಾಡ್ಕೊಳ್ಳೋದು ಈಸಿ. ಒಂದ್ ತರದಲ್ಲಿ ಟಫ್. ಏನಕ್ಕಂದ್ರೆ ಈ ನಮ್ಮನ್ನ ನಾವು ಡೈರೆಕ್ಟ್ ಮಾಡ್ಕೋಬೇಕಾದ್ರೆ ನಮ್ಗೊಂದು ಗೊತ್ತು, ಇಷ್ಟೇ ಬೌಂಡ್ರಿ ನಮ್ಮ ಕೈಲಿ ಮಾಡೋಕ್ಕಾಗೋದು ಅಂತ. ಅಷ್ಟರಲ್ಲೇ ದಿ ಬೆಸ್ಟ್ ಏನ್ ಬೇಕು ನಾವು ಶೂಟ್ ಮಾಡ್ಕೋಬಹುದು. ಇನ್ನೊಂದು ಸಮಸ್ಯೆ ಏನಂತಂದ್ರೆ ತುಂಬಾ ವರ್ಕ್ ಪ್ರೆಷರ್ ಇರೋದ್ರಿಂದ ರಾಮ್ ಕಾಮ್ ಸೀನ್ ಆಗಲಿ, ಸ್ವಲ್ಪ ಜಾಲಿ ಆಗಿರೋ ಖುಷಿಯಾಗಿರೋದು ಕಾಮಿಡಿ ಸೀನ್ ಆಗಲಿ ಮಾಡಬೇಕಾದ್ರೆ ಮುಖದಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ಮ ಟೆನ್ಷನ್. ಹಿಂದ್ಗಡೆ ಪ್ರೊಡಕ್ಷನ್ದು ಟೆನ್ಷನ್ ಇರ್ತಲ್ಲ, ಶೂಟಿಂಗ್ ಟೆನ್ಷನ್, ಅದೆಲ್ಲ ಗೊತ್ತಾಗ್ಬಿಡುತ್ತೆ. ಅದೊಂದು ಸ್ವಲ್ಪ ಹ್ಯಾಂಡಲ್ ಮಾಡೋದು, ಸ್ವಿಚ್ ಆಗೋದು. ಈ ಕಡೆ ಯಾರನ್ನೋ ಕ್ಯಾಮ್ರಾಯಿಂದ ಎಲ್ಲರನ್ನೂ ಅಸೆಂಬಲ್ ಮಾಡಿ ಮುಂದೆ ಹೋಗಿ ಮಾಡ್ಬೇಕಾದ್ರೆ ಫೇಶಿಯಲ್ ಎಕ್ಸ್ಪ್ರೆಷನ್ ಚೇಂಜ್ ಆಗಬೇಕು. ಅದು ಸ್ವಲ್ಪ ಸ್ಟಾರ್ಟಿಂಗ್ ಇದಾಗ್ತಾ ಇತ್ತು, ಆಮೇಲೆ ಹೋಗ್ತಾ ಹೋಗ್ತದೆ. ಸರಿ, ಕರೆಕ್ಟ್. ಕ್ಯಾಮ್ರಾ ಹಿಂದೆ ಹೇಗಿರ್ತೀವಿ ಹಂಗೆ ಕ್ಯಾಮ್ರಾ ಮುಂದೆ ಇರೋದಕ್ಕೆ ಸಡನ್ ಆಗಿ ಬರಕ್ಕೆ ಕ್ಯಾರಿ ಮಾಡಂಗಿಲ್ಲ, ಇಮಿಡಿಯೇಟ್ ಆಗಿ ಚೇಂಜ್ ಆಗಬೇಕು. ಅಂಡ್ ಇವರು ಅವರೆಲ್ಲ ಬಾರ್ನ್ ಸ್ಟಾರ್ಸ್, ಅಣ್ಣವ್ರ ಕುಟುಂಬ ಅಂದಾಗ ಅಲ್ವಾ? ಈ ಸ್ಟಾರ್ನ ಹೆಂಗ್ ಹಿಡಿದ್ರಿ ನೀವು? ಈ ತಾರೆ ಎಲ್ಲಿ ಸಿಕ್ಕಿದ್ರು? ಹೆಂಗ್ ಡಿಸೈಡ್ ಮಾಡಿದ್ರಿ ಇವರೇ ಈ ಸಿನಿಮಾದಲ್ಲಿ ನಟಿಸ್ಬೇಕು ಅಂತ? ಯಾರ ಆಯ್ಕೆ? ಧನ್ಯ ಅವ್ರದ್ದು? ಧನ್ಯ ಅಂತ ನಂದೇ ಆಯ್ಕೆ. ಆಕ್ಚುಲಿ ನಾನು ಇವ್ರ ಪ್ರೀವಿಯಸ್ ಸಿನಿಮಾ ನೋಡಿದ್ದೆ, ಪರ್ಫಾರ್ಮೆನ್ಸ್ ಎಲ್ಲದನ್ನು ನೋಡಿ ಆಮೇಲೆ ಇವ್ರನ್ನ ಮೀಟ್ ಮಾಡಿ ನಾನು ಸ್ಕ್ರಿಪ್ಟ್ ಕೊಟ್ಟು ಕತೆ ಹೇಳಿದೆ. ಇವ್ರಿಗೂ ಇಷ್ಟ ಆಗಿನೇ ಒಪ್ಕೊಂಡು ಮಾಡಿದ್ದೀವಿ. ಇವ್ರದ್ದು ಫಸ್ಟ್ ಸಿನಿಮಾಗೆ ಇದಕ್ಕೂ ಸಂಬಂಧ ಇಲ್ದಿರೋ ಸಿನಿಮಾ ಮಾಡಬೇಕು ಅಂತ ಇವರು ಇದ್ರು. ಎಕ್ಸಾಕ್ಟ್ ಟೈಮಲ್ಲೇ ನಾನು ಬಂದು ಕತೆ ಹೇಳಿದ್ದೆ. ಓಕೆ. ಸೊ ಒಳ್ಳೆ ನಟಿಯಾಗಿ ಕಾಣಿಸ್ಕೊಳ್ಬೇಕು ಅಂತ, ಸ್ಟಾರ್ ಅನ್ನೋದಕ್ಕಿಂತ ನಟಿಯಾಗಿ ಕಾಣಿಸ್ಕೊಳ್ಬೇಕು, ಬೇರೆ ಬೇರೆ ಪಾತ್ರ ನಿಭಾಯಿಸಬೇಕು, ಬೇರೆ ಬೇರೆ ಪಾತ್ರ ಮಾಡಬೇಕು. 2-3 ಸೀನ್ ಪರ್ಟಿಕ್ಯುಲರ್ ಸೀನ್ ಇದೆ ಇವ್ರಿಗೋಸ್ಕರ. ಆ ಸೀನಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ರು. ಅಂದ್ರೆ ನಮ್ದೇನು ಇಲ್ಲ ಆ ಸೀನಲ್ಲಿ, ಇವ್ರಿಗೋಸ್ಕರನೇ ಅದೊಂದು 3 ಸೀನ್. ಬೇರೆಯವ್ರು ಯಾರು ಮಾತಾಡಲ್ಲ, ಇವ್ರೊಬ್ರೆ ಮಾತಾಡ್ತಾರೆ. ಒಂದ್ ಮಾತು ಮಾತ್ರ ಕೇಳಿಸ್ಕೊಂಡೆ, ಹೋಗಲೇ ಏನ್ ಹೇಳ್ತಿರಲ್ಲ, ನೀನು ಕಲ್ತಾರ ಕಲ್ಲಾಗ್ಬಿಟ್ಕೋ ಅಂದ್ರೆ ಆ ಸೀನ್ ಒಂದು 3.5 minute ಸಿಂಗಲ್ ಶಾಟ್ ಶೂಟ್ ಮಾಡಿದ್ರು. ಬಟ್ ಸಿನಿಮಾದಲ್ಲಿ ಕಟ್ ಆಗ್ಬಿಟ್ಟಿದೆ. ಬಟ್ ಒಂದೇ ಫ್ಲೋ ಅಲ್ಲಿ ಮಾತಾಡ್ಬೇಕು, ಅದಕ್ಕೆ ಆ ಇಂಟೆನ್ಸ್ ಬಂದಿರೋದು. ಅದು ಹೋಗ್ತಾ ಅಂದ್ರೆ ಹಿಂಗೆ ಎಕ್ಸಲೇಟರ್ ರೈಸ್ ಆದ್ರೆ ಹೆಂಗೆ ಇದಾಗುತ್ತಲ್ಲ, ಹಂಗೆ ಸ್ಲೋ ಇಂದ ಫುಲ್ ಹೈ ಪಾಯಿಂಟ್ ಹೋಗೋದು. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆಮೇಲೆ ಎಕ್ಸಾಕ್ಟ್ ಆಗಿ ಈ ಡೈಲಾಗಿಗೆ ಕಣ್ಣೀರ್ ಬರ್ಬೇಕು ಅಂತ ಹೇಳಿದ್ವು, ಅದೇ ಡೈಲಾಗ್ ಕರೆಕ್ಟ್ ಆಗಿ ಕಣ್ಣಲ್ಲಿ ಇದೆ. ಇಲ್ಲಾದ್ರೂ ಅನ್ಕೊಳ್ತಾ ಇದ್ರ ನೀವು ಡೈರೆಕ್ಟ್ ಮಾಡಿದಾಗ, ಅವ್ರು ಆಕ್ಟ್ ಮಾಡುವಾಗ ಎಲ್ಲಿಂದ ಹೋಗುತ್ತೆ ಕಲೆ? ಮುಂಚೆಯಿಂದನೇ ಬಂದಿದೆ, ಅದು ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಆಯ್ತಾ ಧನ್ಯವಾದ? ಅಲ್ಲ, ಕಲೆ ಇದ್ರು ಅದು ಈಚೆ ತರಕ್ಕೆ ಇವ್ರು ಎಫರ್ಟ್ ಹಾಕ್ಲೇಬೇಕಲ್ಲ. ಹೌದು.
ಈಗ ಇವ್ರು ಒಂದು ಶಿಲೆ ಆಗ್ಬೇಕು ಅಂದ್ರೆ ಇವರೇ ಕೆತ್ಕೋಬೇಕಲ್ಲ, ಅದನ್ನ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಎವ್ರಿ ಡೇ. ಹಿಂದಿನ ದಿನಾನೇ ಸೀನ್ ಪೇಪರ್ ತಗೊಂಡು ಹೆಂಗೆ ಹೇಳ್ಬೇಕು, ಈಗ ಡೈಲಾಗ್ ಶೀಟ್ ಇವ್ರಿಗೆ ಹೆಂಗ ಅನ್ಸುತ್ತೆ ಹಂಗ ಓದ್ಕೊಂಡಿರ್ತಾರೆ. ನಾವ್ ಒಂದ್ ಟೆಂಪಲ್ ಹೇಳ್ತೀವಲ್ಲ, ಆ ಟೆಂಪಲ್ ಡೈಲಾಗ್ ಹೇಳ್ಬೇಕಲ್ಲ. ಇವ್ರಿಗೆ ಹೆಂಗ್ ಬೇಕು ಹಂಗೆ ಇವ್ರಿಗೆ ಬಾಯ್ಪಾಠ ಆಗ್ಲಿ ಹೊಟ್ಟೆವ್ರು ಅವ್ರು ಏನ್ ಮಾಡಿದ್ರು ನನಗ್ ಬೇಕಾದಂಗ್ ಮಾಡೋದಾಯ್ತಲ್ಲ. ಪ್ರಿಪ್ರೇಷನ್ ಅಲ್ಲಿ ಇವ್ರೇನ್ ಮಾಡ್ತಾ ಇದ್ರು ಅಂದ್ರೆ ಡೈಲಾಗ್ ಪೂರ್ತಿ ತಿಳ್ಕೊಂಡು ಆಮೇಲೆ ಅದನ್ನ ನನ್ ಮುಂದೆ ಬಂದು ನಾನು ಅವ್ರು ಒಟ್ಟಿಗೆ ಪರ್ಫಾರ್ಮ್ ಮಾಡಿ ಒಂದು ರಿದಮ್ ಸೆಟ್ ಮಾಡ್ತಾ ಇದ್ವು. ಅವ್ರು ಹೇಳಿದ್ಮೇಲೆ ನಾನು ಇದು ಹೇಳ್ಬೇಕು, ಕರೆಕ್ಟ್ ಟೈಮಿಂಗ್ ಸೆಟ್ ಆಗ್ಲಿಲ್ಲ ಅಂದ್ರೆ ಇಡೀ ಸೀನ್ ಯಾರು ಏನಕ್ಕೆ ಮಾತಾಡ್ತಾರೆ ಅಂತಾನೆ ಅರ್ಥ ಆಗಲ್ಲ. ಆ ರಿದಮ್ ನ ಕರೆಕ್ಟ್ ಆಗಿ ಒಂದು 3-4 ಸರಿ ಮಾನಿಟರ್ ಮಾಡ್ತಾ ಇರಲ್ಲ ನಾವು, ಹಿಂಗೆ ಕೂತ್ಕೊಂಡು ಮಾತಾಡಿ ಒಂದ್ ಮಾನಿಟರ್ ಮಾಡಿ ಅದ್ರಲ್ಲಿ ಏನು ಯಾಕೋತಾ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿರ್ತೀವಿ. ನಡ್ಕೊಂಡ್ ಬಂದ್ ಡೈಲಾಗ್ ಹೇಳ್ಬೇಕಾದ್ರೆ ರಾಂಗ್ ಆಗ್ಬಿಡುತ್ತೆ. ಕೈಯಲ್ಲಿ ಏನೋ ಇರುತ್ತೆ, ಚಪ್ಪಲಿ ಹಾಕೊಂಡಿರ್ತೀವಿ, ನಡಿಬೇಕಾದ್ರೆ ಇವ್ರದ್ದು ಸೀರೆ ಹಾಕೊಂಡಿರ್ತಾರೆ, ಸೀರೆ ಏನೋ ಇದಾಗ್ತಾ ಇರುತ್ತೆ, ಇದೆಲ್ಲ ಇರುತ್ತಲ್ಲ, ಅದನ್ನು ತುಂಬಾ ಪ್ರಾಕ್ಟೀಸ್ ಮಾಡಿ ಸೊ ನಿಮ್ಗೆ ಟಫ್ ಅನ್ನಿಸ್ತಾ ಅಥವಾ ಹೆಂಗಿತ್ತು ನಿಮ್ಗೆ? ಬಿಕಾಸ್ ನೀವ್ ಹೇಗಿದ್ದೀರಾ ಹಾಗೆ ಸಿನಿಮಾದಲ್ಲಿ ನಡ್ಸೋದಕ್ಕೂ ಆ ಪಾತ್ರಕ್ಕೆ ಹೋಗಿ ನೀವು ನಡ್ಸೋದಿದೆಯಲ್ಲ, ಕಂಪ್ಲೀಟ್ಲಿ ಬೇರೆ ನಿಮ್ಗೆ. ಇದು ಹಳ್ಳಿ ಸೈಡ್ದು, ಸೊ ಆ ಪಾತ್ರ ನಿಭಾಯಿಸ್ಬೇಕಾ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು? ನಂಗೆ ಕಷ್ಟ ಅಂತ ಹೇಳಲ್ಲ, ಚಾಲೆಂಜಿಂಗ್ ಆಗಿತ್ತು. ವೆರಿ ನೈಸ್. ಚಾಲೆಂಜ್ ನನಗೆ ನನಗೆ ನಾನು ಪ್ರೂವ್ ಮಾಡ್ಕೊಬೇಕಿತ್ತು, ನಾನು ಈ ತರನು ಮಾಡ್ಬೋದು, ನಾನು ಈ ತರನು ಕಾಣಿಸ್ಕೊಬಹುದು ಅಂಡ್ ನಮ್ಮ ಆಡಿಯನ್ಸ್ಗೆ ಒಪ್ಸ್ಬೋದು ನಾನು ಗಂಗಾ ಅಂತ. ಅಲ್ಲಿ ನೀವು ಧನ್ಯ ನೋಡಲ್ಲ, ಗಂಗಾ ನೋಡ್ತೀವಿ. ವೆರಿ ನೈಸ್. ಸೊ ಈಗ ಶಂಕರ್ ಅವರು ಹೇಳಬೇಕು ಹಂಗಾದ್ರೆ, ಸಿನಿಮಾ ಕಂಪ್ಲೀಟಾಗಿ ರೆಡಿ ಆಯಿತು, ಈಗ ರಿಲೀಸಿಗೆ ಡೇಟ್ ಹತ್ರ ಇದೆ ಆ್ಯಂಡ್ ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದಾರೆ. ಇದನ್ನು ಕಂಪ್ಲೀಟಾಗಿ ಸಿನಿಮಾ ರೆಡಿ ಆದ ನಂತರ ನೋಡಿದಾಗ ತಕ್ಷಣಕ್ಕೆ ನಿಮ್ಗೆ ಏನು ಅನ್ನಿಸ್ತು? ವಾಟ್ ವಾಸ್ ಯುವರ್ ರಿಯಾಕ್ಷನ್? ಅಲ್ಲ, ನಮ್ಗೆ ಆಕ್ಚುಲಿ ಏನಂದ್ರೆ ಸಿನಿಮಾ ಎಡಿಟ್ ಮಾಡಿ ಶೂಟ್ ಮಾಡಿ ಅಲ್ಲ, ನಮ್ಗೊಂದು ಇದೇ ಹೋಗ್ಬಿಟ್ಟಿರುತ್ತೆ. ಏನಂದ್ರೆ ಐಡಿಯಾನೇ, ನಾವು ಜಸ್ಟ್ ಟೆಕ್ನಿಕಲಿ ನೋಡ್ತಾ ಇರ್ತೀವಿ, ಸೌಂಡ್ ಏನ್ ಮಾಡ್ಬೇಕು, ಈ ಸೀನಲ್ಲಿ ಏನ್ ಸಮಸ್ಯೆ ಇದೆ ಅದನ್ನ ಫ್ಲೋ ನೋಡ್ತೇವೆ. ನಮ್ಗೆ ನೋಡಿ ಜಡ್ಜ್ಮೆಂಟ್ ಹೋಗ್ಬಿಟ್ಟಿರುತ್ತೆ ಆಕ್ಚುಲಿ. ಓಕೆ, ಅದನ್ನ ಯಾರೋ ಮೂರನೇವರು ಸಿನಿಮಾ ಕಥೆನೇ ಗೊತ್ತಿಲ್ಲದೆ ನೋಡ್ತಾರಲ್ಲ, ಅವ್ರ ಎಕ್ಸಾಕ್ಟ್ ರಿಪೋರ್ಟ್ ಹೇಳೋದು. ನಾವು ನೋಡಿ ಅದ್ರ ಜಡ್ಜ್ಮೆಂಟ್ ಹೋಗ್ಬಿಟ್ಟಿರುತ್ತೆ. ಬರೀ ನಾವು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡ್ತಾ ಇರ್ತೀವಿ, ಈ ಸೀನ್ ಅಲ್ಲಿ ಎಡಿಟ್ ಕರೆಕ್ಟ್ ಇದೆಯಾ, ಮ್ಯೂಸಿಕ್ ಕರೆಕ್ಟ್ ಆಗಿ ಬಂದಿದ್ಯಾ, ಡೈಲಾಗ್ ಕರೆಕ್ಟ್ ಆಗಿ ಹೇಳೋರ, ಆ ತರದ್ ಅದು ಮಾತ್ರ ನೋಡ್ತಾ ಇರ್ತೀವಿ. ಬಿಟ್ರೆ ಒಂದು ಫ್ಲೋ ನಾವು ಏನ್ ನೋಡ್ತೀವಲ್ಲ, ನಾವೇ ಮಾಡಿರೋ ಸಿನಿಮಾನ 1 ತಿಂಗಳು ಬಿಟ್ಟು ನಾವೇ ನೋಡ್ಬೇಕು, ಅವಾಗ ಗೊತ್ತಾಗುತ್ತೆ ನಾವು ಮಾಡಿರೋ ತಪ್ಪುಗಳೇನು ಅಂತ. ಹಾಗಿದ್ರೆ ಎಲ್ಲೋ ಒಂದು ಕಡೆ ಭಯ ಅನ್ನೋದಿರುತ್ತಲ್ಲ, 100%. ಆಗ ಯಾರನ್ನಾದ್ರೂ ನೀವು ಇಲ್ಲ ಇದನ್ನ ಯಾರಿಗಾದ್ರೂ ತೋರಿಸಿ ನಾನು ತಿಳ್ಕೋಬೇಕು, ಜನಕ್ಕೆ ನಮ್ಮ ಟೀಮ್ ಅಲ್ಲಿ ನೋಡಿದ್ದಾರೆ, ಅವ್ರು ನೋಡಿ ಹೇಳಿದ್ ಕರೆಕ್ಷನ್ ಏನಿದೆ ಅದನ್ನು ಮಾಡಿದೀವಿ. ಟೆಕ್ನಿಷಿಯನ್ ಆಬ್ವಿಯಸ್ಲಿ ನೋಡ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ನೋಡ್ತಾರೆ, SFX ನೋಡ್ತಾರೆ, ಡಬ್ಬಿಂಗ್ ಅವರೆಲ್ಲ ನೋಡಿ ಏನೇನ್ ಇನ್ಪುಟ್ಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಇಟ್ಕೊಂಡು ಅದರಲ್ಲಿ ನಾನು ಎಲ್ಲ ಪಾಯಿಂಟ್ಸ್ ತಗೊಂಡು ನಾನೇನ್ ಮಾಡ್ಬೇಕು ಅನ್ನೋದನ್ನೆಲ್ಲ ಮಾಡಿ ಸರಿ ಮಾಡಿ ನೋಡೋಣ. ಒಂದ್ ರೇಂಜ್ ಕರೆಕ್ಟ್ ಆಗಿ ಕೂರ್ಸಿದೀನಿ, ಅದು ಜನ ನೋಡಿ ಹೇಳ್ಬೇಕು, ಸುಮ್ಮನೆ ನಮ್ಗೆ ಗೊತ್ತಾಗಲ್ಲ. ಅದು ನಾವು ಕೂರ್ಸಿದೀವಿ, ಹಂಗೆ ಒಂದಂತೂ ಹೇಳ್ಬಲ್ಲೆ, ಎಲ್ಲೂ ಬೋರ್ ಹೊಡ್ಸಲ್ಲ ಸಿನಿಮಾ. ಅದು ಏನಾಗುತ್ತೋ, ಕನೆಕ್ಟ್ ಆಗ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಬೋರ್ ಹೊಡೆಯಲ್ಲ. ಜಲ್ದಿ ಫಾಸ್ಟ್ ಸ್ಪೀಡಾಗಿ ಮುಗೀತು ಟಕ್ ಟಕ್ ಅಂತ. ಏನ್ ಮುಗ್ದೋಯ್ತಲ್ಲಪ್ಪ ಅನ್ಬೇಕು ಹಂಗೆ. ಸೊ ವಿಕ್ಕಿ ಅವ್ರ ಬಗ್ಗೆ ನೀವು ಹೇಳಿ, ಬಿಕಾಸ್ ಅವ್ರನ್ನ ಒಬ್ಬ ನಟನಾಗೂ ನೋಡ್ಬೇಕು, ನಿಮ್ಮ ಕೋ ಆಕ್ಟರ್ ಆಗಿ ನೋಡ್ತಿರ್ತೀರಾ, ಆ್ಯಂಡ್ ಡೈರೆಕ್ಟರ್ ಆಗಿ ನಿಮ್ಮ ಎದುರುಗಡೆ ಇರ್ತಾರೆ. ಸೊ ಹೌ ವಾಸ್ ಹಿ? ಐ ಥಿಂಕ್ ಅವ್ರನ್ನ ನಾನು ಆಮಿರ್ ಖಾನ್ ಅವ್ರಿಗೆ ಕಂಪೇರ್ ಮಾಡಕ್ಕೆ, ಯಾಕೆ ಅಂದ್ರೆ ಆಮಿರ್ ಅವ್ರನ್ನ ಎಲ್ಲರೂ ಪರ್ಫೆಕ್ಷನಿಸ್ಟ್ ಅಂತಾರಲ್ಲ, ನಮ್ ವಿಕ್ಕಿನೂ ಹಾಗೇನೆ ಪರ್ಫೆಕ್ಷನ್ ಹುಡುಕ್ತಾರೆ, ಅಟೆನ್ಷನ್ ಟು ಡೀಟೇಲ್ ಯಾವಾಗ್ಲೂ ಕೊಡ್ತಾರೆ. ಸೊ ಪ್ರತಿ ಸೀನ್ ನಲ್ಲೂ ಅದು ಸೋ ಪರ್ಟಿಕ್ಯುಲರ್ ಅಂತೆ, ಹೌದಾ? ಡೈಲಾಗ್, ಪಾಸ್ಚರ್ ಎಲ್ಲ ಸೇರಿ ಕೂಡ್ ಬರುತ್ತಂತ ನಾವ್ ಮಾಡ್ತಾ ಇದ್ವಿ. ಅಂಡ್ ಅದು ಅಲ್ಲಿ ನಮ್ಗೆ ಯಾಕೆ ಇಷ್ಟ ಸಲ ಮಾಡಿಸ್ತಾರೆ ಅಂತ ಅನ್ಸಿದ್ರು ಮಾನಿಟರ್ ಅಲ್ಲಿ ಹೋಗಿ ನೋಡಿದಾಗ ಅವಾಗ ಅರ್ಥ ಆಗ್ತಾ ಇತ್ತು, ಇವಾಗ ಇಟ್ಸ್ ಲುಕಿಂಗ್ ಪರ್ಫೆಕ್ಟ್ ಅಂತ. ತುಂಬಾ ಪರ್ಟಿಕ್ಯುಲರ್ ಇದ್ರಂತೆ ಎವ್ರಿ ಶಾಟ್, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಲ್ಲ, ಪರ್ಟಿಕ್ಯುಲರ್ ಅನ್ನೋದಕ್ಕಿಂತನೂ ಈ ಸಿನಿಮಾದ ಹಿಂದೆ ಮುಂದೆ ಸೀನ್ ಏನಾಗಿರುತ್ತೆ ಅಂತ ಗೊತ್ತಿರಲ್ಲ. ಇವ್ರು ಆಕ್ಟ್ ಮಾಡ್ಬೇಕಾದ್ರೆ ಇವ್ರ ಅಲ್ಲಿ ಸೆಟ್ಟಿಗೆ ಬಂದ್ರು ಯಾವ ಕಡೆ ತಿರುಗಿದ್ರು ಒಂದ್ ಬಡತನ ಕಾಣ್ಬೇಕು ಇವ್ರಿಗೆ, ಅವಾಗ ಇವ್ರ ಒಳಗಡೆ ಬಡತನ ಫೀಲ್ ಆಗುತ್ತೆ ಅಂತ. ಈಗ ಸೆಟ್ ಎಲ್ಲರೂ ರಿಚ್ ಕಿಡ್ಗಳಿದ್ರೆ ನಮ್ ಮೈಂಡ್ ಸೆಟ್ ರಿಚ್ ಕಿಡ್ ತರ ಇರುತ್ತೆ, ಎಲ್ಲ ಅದು ಇದು ಮಾತಾಡ್ಕೊಂಡಿದ್ದು ಇವ್ರು ಅದೇ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಅಲ್ಲಿಂದ ಇವ್ರನ್ನ ಸ್ವಿಚ್ ಮಾಡಿ ಕರ್ಕೊ ಬರ್ತೀವಲ್ಲ ಆ ಕ್ಯಾರೆಕ್ಟರ್ಗೆ, ಅವಾಗ ಇವ್ರು ಚೆನ್ನಾಗಿ ಮಾತಾಡ್ಸಿ ಮಾಡೋದು.
ಅಲ್ಲೊಂದು ನಾನು 3 ದಿವಸ ಇದ್ದೆ ಅಲ್ಲಿ ಶೂಟಿಂಗ್ ಶುರು ಆಗೋಕೆ ಮುಂಚೆ ಕರ್ಸಿದ್ರು ನನ್ನ. ಯಾಕಂದ್ರೆ ಅಲ್ಲಿ ಬನ್ನಿ ಸುಮ್ನೆ ಆ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಓಡಾಡ್ತಾ ಇರಿ, ನೀವು ಸೀರೆ ಹಾಕೊಂಡು ಆ ಜನ ಅವ್ರ ಜೊತೆಗೆಲ್ಲ ಮೆರಿತಾ ಇರ್ಬೇಕು ನೀವು, ಅವಾಗ ನೀವು ಕ್ಯಾರೆಕ್ಟರ್ ಒಳಗೆ ಬಂದ್ಬಿಡ್ತೀರಾ ಅಂತ ಹೇಳಿದ್ರು. ನಾನು ಅದ ಹಂಗೆ ಆಯ್ತು. ಅಂದ್ರೆ ಗೆಸ್ಚರ್ ಎಲ್ಲ ಗೊತ್ತಾಗ್ಬೇಕಲ್ಲ, ಹಳ್ಳಿಯವ್ರು ನಡೆಯೋದಕ್ಕೂ ಸಿಟಿ ಅಲ್ವಾ? ಆಮೇಲೆ ಸ್ಯಾರಿ ಹಾಕೊಂಡು ಓಡಾಡ್ಬೇಕಾಗಿದೆಯಲ್ಲ, ಅದು ದೊಡ್ಡ ಟಾಸ್ಕ್. ನಾವಿಲ್ಲಿ ಹಿಂಗೆಲ್ಲ ಸರಿ ಮಾಡ್ಕೊಂಡಂಗಿರಲ್ಲ ಅಲ್ಲಿ. ಆಮೇಲೆ ಇನ್ನೊಂದೇನಂದ್ರೆ ನಮ್ ಸಿನಿಮಾದಲ್ಲಿ ಎಲ್ಲಾ ಡೈಲಾಗು ಪರ್ಫೆಕ್ಟ್ ಆಗಿ ಯಾವ್ದು ಮಾತಾಡಿಲ್ಲ. ಒಂದ್ ಫಂಬಲ್ ಇರುತ್ತೆ ನೋಡಿ, ಈಗ ಮಾತಾಡ್ಬೇಕಾದ್ರೆ ಯಾವ್ದೋ ಒಂದ್ ಪದ ತಪ್ಪು ಹೇಳ್ತೀವಿ, ಯಾವ್ದೋ ನಮ್ಗೆ ಶುರುಲಾಯ್ತಲ್ಲ ಇವಾಗ, ನಮಗ್ ಗೊತ್ತಿರೋ ಭಾಷೆನೇ ಮಾತಾಡೋದಕ್ಕೆ ಆ ಫಂಬಲ್ ಆಗಿರುತ್ತೆ. ಅದನ್ನೆಲ್ಲ ಹಂಗೆ ಬಿಟ್ಟಿದ್ದೀನಿ, ಯಾಕಂದ್ರೆ ನ್ಯಾಚುರಲ್ ಆಗಿರ್ಲಿ ಅಂತ. ರಿಯಲ್ ಲೈಫ್ ಅಲ್ಲಿ ಎಲ್ಲರೂ ಪರ್ಫೆಕ್ಟ್ ಆಗಿ ಕ್ರಮಬದ್ಧವಾಗಿ ಏನ್ ಮಾತಾಡಲ್ವಲ್ಲ, ಅದನ್ನೆಲ್ಲ ನ್ಯಾಚುರಲ್ ಆಗಿ ಹಂಗೆ. ಇವರು ಅರ್ಧ ಸಿಟಿ ಭಾಷೆಯಿಂದ ಹಳ್ಳಿಗೆ ಬರ್ತಾರೆ, ಹಳ್ಳಿ ಭಾಷೆಯಿಂದ ಸಿಟಿಗೆ. ನಾನು ನಮ್ 2 ಕ್ಯಾರೆಕ್ಟರ್ ಮಾತ್ರ, ಇನ್ನೆಲ್ಲ ಹಳ್ಳಿಯಲ್ಲಿ ಮಾತಾಡ್ತಾರೆ. ಯಾಕಂದ್ರೆ ಸಿಟಿ ಕನೆಕ್ಷನ್ ಇರೋದು ಇಡೀ ಸಿನಿಮಾದಲ್ಲಿ ನಮ್ಮಿಬ್ರಿಗೆ ಮಾತ್ರ. ಆರ್ಮಿಲಿ ಇರೋದ್ರಿಂದ ಹಿಂಗ್ ಮಾತಾಡ್ಬೇಕಾದ್ರೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಸಣ್ಣಗಾನ ಬಿಡಿ ಅಂತ ಕೊನೆಯಲ್ಲಿ ಒಂದು ಲಾಸ್ಟ್ ಒಂದು ಡೈಲಾಗ್ ಮಾತ್ರ ಹಳ್ಳಿ ಆಗಿರುತ್ತೆ. ಆ ತರದ್ದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದೀವಿ. ನೋಡ್ಬೇಕಾದ್ರೆ ಫ್ಲೋ. ಯು ರಿಮೆಂಬರ್ ಎನಿ ವರ್ಡ್ ಆತರ ಯಾವ್ದಾದ್ರು ಒಂದು ಲೈನ್ಸ್ ಮಿಕ್ಸ್ ಅಲ್ಲಿ ಮಾತಾಡಿರೋ ಅಂತದ್ದು ಏನಾದ್ರು? ನಿಂದೆ ಜೆರಾಕ್ಸ್ ಕಾಪಿ ಇದ್ದಂಗದೆ ಅಂತ. ಯಾವನಕ್ಕದ ಜೆರಾಕ್ಸ್ ಕಾಪಿ ಇದ್ದಂಗದೆ. ನೀನು ಒಂದೇ, ಅವನು ಒಂದೇ, ನಿಂದೆ ಜೆರಾಕ್ಸ್ ಕಾಪಿ ಇದ್ದಂಗದೆ ಅಂತ. ಯಾವ್ದಕ್ಕಿದೆ ಹೇಳ್ತೀರಾ? ಅದು ಫೋನಲ್ಲಿ ಯಾರಿಗೂ ಹೇಳ್ತಾ ಇರ್ತಾರೆ. ಓ ಹಂಗೆ. ನೀನೇ ಸ್ಟ್ಯಾಚು ಲೈನ್ ಅದು ಬೇಡಿ ಅಂದ್ರೆ ಹಲೋ ಅನ್ನೋದು ಸಿಟಿ ಟೋನ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಡೈಲಾಗ್ ಹೋದ್ರೆ ಹಳ್ಳಿಗೆ ಹೋಗ್ಬಿಡ್ತಾರೆ. ನನ್ ಜೊತೆ ಮಾತ್ರ ಹಳ್ಳಿ ಅವ್ರ ತರ, ಮಿಕ್ದವ್ರ ಜೊತೆ ಎಲ್ಲ ಸ್ವಲ್ಪ ಸಿಟಿ ಅವ್ರ ತರನೇ ಮಾತಾಡ್ತಾರೆ ಹಂಗೆ.